11th ಎಕ್ಸ್ಪೋ ಸಕ್ಕತ್ತಾಗಿದೆ. ತುಂಬಾ ಯುನೀಕ್ ಕಲೆಕ್ಷನ್ಸ್ಗಳಿದೆ, ಯುನೀಕ್ ಕಲರ್ ಕಾಂಬಿನೇಷನ್ಸ್ ಇದೆ ಆ್ಯಂಡ್ ಯುನೀಕ್ ಡಿಸೈನ್ಸ್ ಇದೆ. ಅದಲ್ಲದೆ ಯುನೀಕ್ ಸೀರೆಗಳು ಕೂಡ ಇದೆ. ಬರೀ ಕಂಚಿಕೋ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂದ ತಕ್ಷಣ ಬರೀ ಮೈಸೂರು ಸಿಲ್ಕ್ ಸೀರೆ ಒಂದೇ ಅಲ್ಲ, ಇವ್ರ ಹತ್ರ ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ಗಳಿದೆ. ಮೈಸೂರು ಸಿಲ್ಕ್ ಸೀರೆ ಇದೆ, ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳಿದೆ, ಆಮೇಲೆ ಕಂಚಿ ಇದೆ, ಕಂಚಿಲಿ ಸಾಫ್ಟ್ ಸಿಲ್ಕ್ ಇದೆ, ಮತ್ತು ಕಾಟನ್ ಸಿಲ್ಕ್ ಇದೆ, ಅದಲ್ಲದೆ ಪ್ರಿಂಟೆಡ್ ಸಿಲ್ಕ್ ಇದೆ. ಇದು ಬಿಟ್ಟು ಇದು ವೆಡ್ಡಿಂಗ್ ಕಲೆಕ್ಷನ್ಸ್ ಇದೆ, ಆಮೇಲೆ ಅಜ್ರಕ್ ಪ್ರಿಂಟ್ ಸೀರೆಗಳಿದೆ, ಕಾಟನ್ ಸೀರೆಗಳಿದೆ, ಆಫೀಸ್ ವೇರ್ ಸೀರೆಗಳಿದೆ. ಲೈಕ್ ನೀವು ಇಲ್ಲಿ ಬಂತು ಅಂತಂದರೆ ನಿಮಗೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇರ್ತೀರಾ. ಬಟ್ ಕಲೆಕ್ಷನ್ಸ್ ಅಂತೂ ಸಕ್ಕತ್ತಾಗಿದೆ. ನಾನಂತೂ ಫಿದಾ ಆಗೋಗ್ಬಿಡ್ತೀನಿ ಇಲ್ಲಿರೋ ಕಲೆಕ್ಷನ್ಸ್ಗೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ನಾನೇ ಒಂದು ಕನ್ಫ್ಯೂಷನಲ್ಲಿದ್ದೀನಿ. ಯೋಗಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ಏನು ಹೇಳ್ತೀರಾ? ಸೊ ಯೋಗಲಕ್ಷ್ಮಿ ಸಿಲ್ಕ್ ಸೀರೆಗಳಿದ್ರೆ ನಿಮ್ಗೆ ಎಷ್ಟು ಇಷ್ಟ? ಯೋಗಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಬಿಗ್ ಬಾಸಲ್ಲಿದ್ದಾಗ ನಾನು ಉಡ್ತಾ ಇದ್ದಿದ್ದಂತಹ ಎಲ್ಲ ಮೈಸೂರು ಸಿಲ್ಕ್ ಸೀರೆಗಳನ್ನ ಕೊಲಾಬ್ ಮಾಡಿದ್ದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅವರೇ. ಸೊ ಆ ಟೈಮಲ್ಲಿ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ನಾವು ಒಳಗಡೆ ಇದ್ದಾಗ ನಮ್ಗೆ ಯಾವ ಥರ ಸೀರೆಗಳು ಬೇಕೋ ಅದೇ ಥರ ಲೈಕ್ ಯೂನಿಕ್ ಕಲೆಕ್ಷನ್ಸ್ಗಳನ್ನ ಅವ್ರು ಕಳಿಸ್ಕೊಡ್ತಾಯಿದ್ರು. ಎಲ್ಲರೂ ಹೇಳೋರು ನಮಗೆ, ನೀವು ಹುಟ್ಟಿದ ಸೀರೆ ಚೆನ್ನಾಗಿತ್ತು ವೀಕೆಂಡಲ್ಲಿ ಅಂತ ನಾನು ಹೊರಗೆ ಬಂದಮೇಲೆ ಹೇಳಿದರು ಎಷ್ಟೊಂದು ಜನ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಹಿಮ್. ಯಾಕೆ ಅಂತಂದರೆ ಪಾಪ ಇವ್ರು ಅಷ್ಟು ಸೀರೆಗಳನ್ನ ತೆಕ್ಕೊಟ್ಟಿದ್ದಕ್ಕೆ ನಮಗೆ ನಾವೆಲ್ಲಷ್ಟು ಚೆನ್ನಾಗಿ ಕಾಣೋ ಹಾಗಾಗಿದ್ದು. ಸೊ ಈಗ ಇವ್ರು ಮಾಡ್ತಿರೋ ಎಕ್ಸ್ಪೋಗೆ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಅಳಿಲು ಸೇವೆ ಅಷ್ಟೇ.